ಕೊಡಬೇಕು. ಸಭಾಪತಿಗಳೇ, ಮಾನ್ಯ ಸದಸ್ಯರು ಈಗ ಹೇಳಿದ್ರು, ನರಸಾಪುರ ವಿಚಾರದಲ್ಲಿ 700 ಎಕರೆಗಳನ್ನ ಅಕ್ವೈರ್ ಮಾಡಿದಿರಿ, 22 ಎಕರೆ ಮಾತ್ರ ಬಾಕಿ ಇದೆ, ಟ್ಯಾಲಿ ಆಗೋದಿಲ್ಲ ಅಂತೇಳಿ. ನಾವು 700 ಎಕರೆ ಡೆವಲಪ್ ಮಾಡಿದಾಗ ಅಲ್ಲಿ ನಮಗೆ ಸಿಗುವಂಥದ್ದು 50% ಮಾತ್ರ ಅಲೋಟ್ ಅಂದರೆ ರೋಡು, ಆಮೇಲೆ ಪಾರ್ಕು ಇದೆಲ್ಲದಕ್ಕೂ ಹೋಗಿ ಉಳಿದಂಥದ್ದು ಇದು. ಹೀಗಾಗಿ ಅದನ್ನು ಆ ಗ್ಯಾಪ್ ನಿಮ್ಗೆ ಅರ್ಥ ಅದನ್ನು ಕೂಡ ಬೇಕಾದರೆ ನಾನು ಮಾಹಿತಿಯನ್ನು ನಿಮಗೆ ಅದು ಮಾಡಿಸಿ ಒದಗಿಸ್ಕೊಡ್ತೀನಿ. ಹೀಗಾಗಿ ನೀವು ತಿಳ್ಕೊಂಡಂಗೆ ಆ ಅರ್ಥದಲ್ಲಿಲ್ಲ, ಯಾಕಂದ್ರೆ ಎಷ್ಟು 700 ಎಕರೆನೂ ಲಾಟ್ ಮಾಡೋಕ್ಕೆ ಬರೋಲ್ಲ. ಆಮೇಲೆ ಎರಡನೇದಾಗಿ ಇಲ್ಲಿ ಏನಾಗಿದೆ, ಉಳಿದಿದ್ದು ನನಗನ್ಸ್ಬಿಟ್ಟಿಗೆ PGML ಮತ್ತು BML ತಮಗೆ ಕ್ಲಾರಿಫೈ ಇದೆ. ಹೀಗಾಗಿ ಇದು ಹಿಂದೆ 1964-65ನಲ್ಲಿ ರಾಜ್ಯ ಸರ್ಕಾರ 1846 ಎಕರೆಯನ್ನು ನಾವು BMLಗೆ ಅದು ಫ್ರೀಯಾಗಿ ಕೊಟ್ಟಿದ್ವಿ ಸಭಾಪತಿಗಳೇ. ಅದರಲ್ಲಿ ಅದನ್ನು ಈಗ ಅವರು ಉಪಯೋಗಿಸೋದನ್ನು ಬಿಟ್ಟು ಬಾಕಿ ಸುಮಾರು 967 ಎಕರೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ 668 ಎಕರೆ ನಮಗೆ ಬಂದಿದೆ. UD ಅವರು ಟೌನ್ಶಿಪ್ ಸಲುವಾಗಿ 294 ಎಕರೆ ಇದೆ ಮತ್ತು RTOಗೆ 5 ಎಕರೆ ಮಾಡಿದ್ದಾರೆ. ಮತ್ತು BGMLಗೆ ಲ್ಯಾಂಡ್ಗೆ ನಾವು ಪತ್ರ ಮಾಡ್ತಾಯಿದ್ದೀವಿ. ಅವರು ಟೇಲಿಂಗ್ ಡಂಪ್ಸ್ಗೆ ನಮಗೆ ಪರವಾನಗಿ ಕೊಡಿ ಅಂತ ಹೇಳಿ ಕೇಳಿದರು. ಆ ಟೇಲಿಂಗ್ ಡಂಪ್ಸ್ಗೆ ನಾವು ಪರವಾನಗಿ ಕೊಟ್ಟು ಇದನ್ನು ಸಹ ನಾವು ಅವ್ರ ಜೊತೆ ಫಾಲೋ ಅಪ್ ಮಾಡ್ತಾಯಿದ್ದೀವಿ. ಅಲ್ಲಿನೂ ಕೂಡ ಏನು ಫ್ಲ್ಯಾಟ್ ಲ್ಯಾಂಡ್ ಇದೆ ಅದನ್ನು ನಮಗೆ ಕೊಡಿ ಅಂತೇಳಿ ವಿನಂತಿ ಮಾಡಿಕೊಟ್ಟಿದ್ದೀವಿ. ನಂತರ ನಾವು ಕೇಂದ್ರ ಸರ್ಕಾರಕ್ಕೆ ಹೋಗಿ ಗಣಿ ಮತ್ತು ಭೂವಿಜ್ಞಾನ ಸಚಿವರಿಗೆ ಭೇಟಿಯಾಗಿ ಮತ್ತು ನಮ್ಮ ಗಣಿ ಭೂವಿಜ್ಞಾನ ಸಚಿವರು ಕೂಡ ಇದ್ದಾರೆ, ಒಟ್ಟಿಗೆ ಹೋಗಿ ಅದನ್ನು ಆ ಲ್ಯಾಂಡನ್ನು ನಮಗೆ ಕೊಡಿ, ಯಾಕಂದ್ರೆ ಟೇಲ್ ಡಂಪ್ಸ್ಗೆ ನಮ್ಮ ಪರವಾನಗಿ ಕೊಟ್ಟಿದ್ದೀವರೆಗೆ ಆ ಲ್ಯಾಂಡ್ ಬಂದ ಮಗು ಡೆವಲಪ್ ಮಾಡ್ತೀವಿ. ಇಲ್ಲಿ ಏನು 668 ಎಕರೆ ಇದೆ, ಅದು ಒಂದೇ ಇದರಲ್ಲಿ ಇಲ್ಲ ಸನ್ಮಾನ್ಯ ಸಭಾಪತಿಗಳೇ, ಅಲ್ಲಲ್ಲಿ ತುಂಡುಗಳಿದ್ದಾವೆ. ಹೀಗಾಗಿ ಇಂಡಸ್ಟ್ರಿಯಲ್ ಪಾರ್ಕ್ ಮಾಡಲಿಕ್ಕೆ ಆಗಂಗಿಲ್ಲ. ಬಹುಶಃ ಅಂದರೆ ಪ್ಯಾಚಸ್ ಇದ್ದಾವೆ. ಹೀಗಾಗಿ ಅದನ್ನು ಯಾರಿಗಾರು ಬಲ್ಕ್ ಅಲಾಟ್ಮೆಂಟ್ಗೆ ಇವತ್ತು ಸಹ ಕೊಡಬೇಕು ಅಂತ ವಿಚಾರ ಮಾಡ್ತಾ ಇದ್ದೀವಿ. ಅನೇಕ EV ಕಂಪ್ನೀಸು ಮತ್ತು ಈಗ ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ವೇಗೆ ಇದು ಆಗೋದ್ರಿಂದ ಒಳ್ಳೆ ಕಂಪ್ನೀಸ್ಗೆ ಯಾರು ಬಂದಾಗ ಭಾಳ ಸಲ ಮಾತುಕತೆ ಮಾಡಿದ್ದೀವಿ, ಇನ್ನೂ ಮಟೀರಿಯಲೈಸ್ ಆಗಿಲ್ಲ. ಅಲ್ಲಿ ಒಳ್ಳೆ ಕಂಪ್ನೀಸ್ಗಲ್ಲಿ ನಾವು ಅದನ್ನು ಕೊಡುವಂಥದ್ದು ಮಾಡ್ತೀವಿ. ಅದು ಬಲ್ಕ್ ಲ್ಯಾಂಡೇ ಕೊಡಬೇಕಾಗ್ತದೆ. ಅಲ್ಲಿ ಇಂಡಸ್ಟ್ರಿ ಡೆವಲಪ್ ಆಗಿ ಒಂದೇ ಒಂದು ಇರೋದು ದೊಡ್ಡದ ಪಾರ್ಸಲ್ ಇರೋದು 80 ಎಕರೆ ಸಭಾ, ಅದೊಂದು ಬಿಟ್ಟರೆ ಉಳಿದಿದ್ದೆಲ್ಲ ಭಾಳ ಚಿಕ್ಕದಿದ್ದಾವೆ. ಹೀಗಾಗಿ ಉಳಿದಂಥ ಮಾಹಿತಿ ಅವ್ರಿಗೇನು ಡೆವಲಪ್ ಮಾಡಿ ಏನು ಉಳಿದಿದ್ದೆಲ್ಲ ಆ ಮಾಹಿತಿಯನ್ನು ಕೂಡ ನಾವು ಕೊಡ್ತೀನಿ ಸರ್ ಮಾಸಪತಿಗಳು. ಉದ್ಯೋಗ ಕೊಡ್ತಕ್ಕಂಥದಕ್ಕೆ ಮೊನ್ನೆ ಮಂತ್ರಿಗಳು ಹಿಂದೆ ಕೂಡ ಇದೇ ಸದನದಲ್ಲಿ ಆಶ್ವಾಸನೆ ಕೊಟ್ಟಿದ್ರು, ಸಭೆ ಕರೆದು ಮಾತನಾಡ್ತೀವಿ ಅಂತ. ಆದರೆ ಅದು ಇನ್ನೂ ಕೂಡ ಆಗಲಿಲ್ಲ. ಸನ್ಮಾನ್ಯ ಸಭಾಪತಿಗಳೇ, ನಾವು ರೈತರ ಮಕ್ಕಳಿಗೆ ಸನ್ಮಾನ್ಯ ಸಭಾಪತಿಗಳೇ ಅದನ್ನು ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಈಗ ಯಾರ್ಯಾರು ಕಾರ್ಖಾನೆಗಳು ಸಹ ಉದ್ಯೋಗ, ಅದರಲ್ಲಿ ಏನಾಗಿದೆ, ನಮ್ಮ ಪಾಲಿಸಿಯಲ್ಲಿ ಯಾರು ನಮ್ಮ ಕಡೆಯಿಂದ ಇನ್ಸೆಂಟಿವ್ಸ್ ತೊಗೊಂಡಿರ್ತಾರೆ, ರಿಯಾಯಿತಿ ತೊಗೊಂಡಿರ್ತಾರೆ, ಅವರಿಗೆ ಮಾತ್ರ ಇವತ್ತು ಸಹ ನಾವು ಉದ್ಯೋಗದಿಂದ ಕೊಡಬೇಕಂತೇಳಿ ಈಗ ನೀವು ಹೊಸ ಒಂದು ಪಾಲಿಸಿನೂ ಕೂಡ ನಾವು ತಂದಿದ್ದೀವಿ. ಅದರಲ್ಲಿ ಉದ್ಯೋಗ ಕೊಟ್ಟರೆ ಅವರಿಗೆ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀವಿ, ಮಹಿಳಾ ಉದ್ಯೋಗ ಕೊಟ್ಟರೆ ಅದಕ್ಕೆ ಅಡಿಷ್ನಲ್ ಇನ್ಸೆಂಟಿವ್ ಕೊಡ್ತಾ ಇದ್ದೀವಿ. ಹೀಗಾಗಿ ಎಲ್ಲೆಲ್ಲಿ ಇವತ್ತು ಸಹ ಈ ರೈತರ ಭೂಮಿಯನ್ನು ನಾವು ಪಡ್ಕೊಂಡಿರ್ತೀವಿ, ಅಲ್ಲಿ ನಾವು ಒಂದು ಕಡ್ಡಾಯವಾಗಿ ಅವ್ರಿಗೆ ಒಂದು ಅಡ್ವೈಸ್ ಕೊಡ್ತೀವಿ, ನೀವು ಅದನ್ನು ಜಾಬ್ಸ್ ಉದ್ಯೋಗವನ್ನು ಕೊಡಬೇಕು ಅಂತ ಅನ್ನೋದನ್ನು. ಮತ್ತು ಇನ್ನೊಂದೂ ಕೂಡ ಭಾಳಷ್ಟು ಕಡೆ ಪ್ರಚಾರ ಇಲ್ಲ. ನೀವು ಎಲ್ಲೆಲ್ಲಿ ಇವತ್ತು ಬೆಂಗಳೂರು ಸುತ್ತಮುತ್ತ ಡಿಮ್ಯಾಂಡ್ ಇದೆ, ಅಲ್ಲಿ ಡೆವಲಪ್ ಲ್ಯಾಂಡನ್ನು ಕೂಡ ಹೆಂಗೆ ನಾವು UD ಡಿಪಾರ್ಟ್ಮೆಂಟ್ ಹೌಸಿಂಗ್ನಲ್ಲಿ 50-50 ಕೊಡ್ತಾರೆ, ಹಾಗೆ ನಮ್ಮ ಇಲಾಖೆಯಲ್ಲೂ ಕೂಡ ಏನು ಡೆವಲಪ್ ಮಾಡಿದಂಥ ಲ್ಯಾಂಡಲ್ಲಿ ಸುಮಾರು 10,985 ಸ್ಕ್ವೇರ್ ಫೀಟು ಸಹ ನಾವು ಅಂದರೆ 43,000ದಲ್ಲಿ ಅರ್ಧ ಇದಕ್ಕೆ ಡೆವಲಪ್ಮೆಂಟ್ ಹೋಗ್ತದೆ. ಇನ್ನು ಉಳಿದಿದ್ದು 22,000ದಲ್ಲಿ ನಾವು ಅದನ್ನು ಆಲ್ಮೋಸ್ಟ್ ಅರ್ಧ ಇವತ್ತು ಸಹ ಅವರಿಗೆ ನಾವು ಲ್ಯಾಂಡನ್ನು ಕೂಡ ಸಹ ಕೊಡುವಂಥ ಪದ್ಧತಿ ನಮ್ಮಲ್ಲಿದೆ. ಅದನ್ನು ಸ್ವಲ್ಪ ವ್ಯಾಪಕವಾಗಿ ಪ್ರಚಾರ ಆಗಬೇಕಾಗಿದ್ರೆ ಬೆಂಗಳೂರು ಸುತ್ತಮುತ್ತ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಇರ್ತದೆ, ಪರಿಹಾರ ಬದಲಿ ನಾವು ಅದನ್ನು ಡೆವಲಪ್ ಲ್ಯಾಂಡ್ ಕೊಡುವಂಥ ಒಂದು ಇದನ್ನು ಕೂಡ ನಮ್ಮ ಹತ್ರ ಇದೆ ಅಂತ ಮಾನ್ಯ ಶಾಸಕರ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಎಲ್ಲ ಮಾನ್ಯ ಸಚಿವರಿಗೆ ತಿಳ್ಕೊಳ್ತಾನೆ, ನಾವೆಲ್ಲ ಒಳ್ಳೊಳ್ಳೆ MNC ಕಂಪನಿಗಳಿಗೆ ಜಮೀನ ಕೊಡ್ತೀವಿ, ನಾನು ಅದನ್ನು ಸ್ವಾಗತ ಮಾಡ್ತೀನಿ, ಆದರೆ ಪಾಪ ರೈತ ಜಮೀನು ಕಳ್ಕೊಂಡಂತ ಹೋದ್ರೆ ಗೇಟ್ ಒಳಗೆ ಕೂಡ ಬಿಡೋದಿಲ್ಲ. ಎಷ್ಟು ಕರುಣಾಜನಕ ಸ್ಥಿತಿ ಅಂದ್ರೆ ಅವ್ನಿಗೆ ಜಮೀನು ಕಳ್ಕೊಂಡಿರ್ತಾನೆ, ಒಳಗೋಗಿ ಅವ್ನು ಮನವಿ ಕೊಡಕ್ ಹೋದ್ರೆ ಗೇಟ್ ಒಳಗೂ ಬಿಟ್ಕೊಳ್ಳೋದಿಲ್ಲ. ದಯವಿಟ್ಟು ಇದನ್ನ ಪರಿಣಾಮಕಾರಿಯಾಗಿ ಮಾಡ್ಕೊಂಡಿದ್ವಿ, ಮಾನಿಟರ್ ಮಾಡ್ತಾ ಇದೀವಿ. ಸ್ಟ್ರಿಕ್ಟ್ ಆಗಿ ಇವತ್ತು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಎಲ್ಲಾ ಕಡೆನೂ ಉದ್ಯೋಗ ಒಂದು ಬಹಳಷ್ಟು ಕಡೆ ಡಿಮ್ಯಾಂಡ್ ಇರೋದು ಒಂದು ಅವ್ರಿಗೆ, ಮತ್ತೊಂದು ಅವ್ರ ಹಕ್ಕೂ ಕೂಡ ಇದೆ. ಎಲ್ಲೆಲ್ಲಿ ಇನ್ಸೆಂಟಿವ್ಸ್ ತೊಗೊಂಡಿರ್ತಾರೆ ಅವ್ರಿಗೆ ಕಡ್ಡಾಯವಾಗಿರ್ತದೆ, ಉಳಿದವ್ರಿಗೆ ನಾವು ಅಡ್ವೈಸು ಮಾಡ್ತೀವಿ. ಇನ್ಸೆಂಟಿವ್ಸ್ ಕೂಡ ಎಂಪ್ಲಾಯ್ಮೆಂಟ್ ಕೊಡುವಂಥದ್ದು ಹೊಸ ಪಾಲಿಸಿಯಲ್ಲಿ ತಂದಿದ್ದೀವಿ. ಇದ್ರ ಜೊತೆಗೆ CSR ನಡಿ ಕೂಡ ಒಂದು ನಾವು ವಿಚಾರ ಮಾಡ್ತಾ ಇದ್ದೀವಿ. ಏನು ಭಾಗ
ಆ ಅದು ಏನು ಇಂಡಸ್ಟ್ರಿ ಇರ್ತದೆ ಅದು ಸುತ್ತ 5 ಕಿಲೋಮೀಟ್ರ್ 10 ಕಿಲೋಮೀಟ್ರು ಅಲ್ಲಿ ಒಂದು 50% ಆದರೂ CSR ಖರ್ಚು ಅಲ್ಲಿ ಮಾಡಬೇಕು. ಯಾಕಂದ್ರೆ ಅಲ್ಲಿ ರಸ್ತೆಗಳು, ಅಲ್ಲಿಯ ಕುಡಿ ನೀರಿನ ವ್ಯವಸ್ಥೆ ಮತ್ತು ETP ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಬೇಕು ಅನ್ನೋ ಅಡ್ವೈಸ್ನ ಕೊಡ್ತಾ ಇದ್ದಾರೆ. ಅನಿಲ್ ಕುಮಾರ್ ಚರ್ಚೆ